ಆತ್ಮೀಯ H16 ನ್ಯೂಸ್ ಅರ್ಧದೇಶಿತ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತವ್ರು. ಆದ್ಮೇಲೆ ಕರ್ನಾಟಕದ 2 ಉಪಚುನಾವಣೆ, ದಾವಣಗೆರೆ ದಕ್ಷಿಣ ಜೊತೆಗೆ ಬಾಗಲಕೋಟೆ, ಇವುಗಳ ಚುನಾವಣಾ ದಿನಾಂಕ ಘೋಷಣೆ ಆಯಿತು. ಏಪ್ರಿಲ್ 9ಕ್ಕೆ ಮತದಾನ, ಮೇ 4ಕ್ಕೆ ರಿಸಲ್ಟ. ಅಲ್ಲಿ ಅಷ್ಟೊಳಗೆ ನಾಪತ್ತು ಸಲಕ್ಕೆ ಇಂಥ ಕೊಡೋದು ಮಾಡೋದು ಇದ್ದೇ ಇರ್ತವೆ. ಅವೆಲ್ಲ ಆದಮೇಲೆ 9 ತಾರೀಕಿಗೆ ಮತದಾನ 2 ಕ್ಷೇತ್ರಗಳಲ್ಲಿ. ಹೀಗಾಗಿ ಕಣ ಬಿದ್ದಂಗೆ ಆಯಿತು ಕರ್ನಾಟಕದಲ್ಲಿ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯರ ಪರೀಕ್ಷೆ ಇದೆ. ಇಲ್ಲೇ BJP ಕಳ್ಕೊಳ್ಳುವಂಥದ್ದು ಏನಿಲ್ಲ. ಯಾಕೆ ಕಳ್ಕೊಳ್ಳುವಂಥದ್ದು ಏನಿಲ್ಲಪ್ಪ ಅಂತಂದರೆ, ಸೋದ್ರು ಸಹಿತ ಏನಿಲ್ಲಪ್ಪ ಅವರು ಇದು ಆಯ್ಕೆ ಆದಂತ ಹೇಳಲಿಕ್ಕೆ ಸಾಧ್ಯದ. ಆದರೆ ಅದು ಸುಲಭ ಬಿಟ್ಟು ಕೊಡೋದಿಲ್ಲ ಕಾಂಗ್ರೆಸ್ಗೆ ಗೆಲುವನ್ನು, ಅಷ್ಟ ಸತ್ಯದ. ಯಾಕಂದ್ರೆ ಈ ಸಲ ವೀರಣ್ಣ ಚರಂತಿಮಠ ಬಾಗಲಕೋಟೆ ಒಬ್ಬನ ನಿಂತಂದ್ರೆ ಅವ್ರ ಸಹೋದರ ತಮ್ಮ ಅವ್ನು ಸಪೋರ್ಟ್ ಮಾಡ್ದ. ಅಲ್ಲಿ ಮೀಟಿ ಮಗ ಆಯ್ಕೆ ಆಗೋದು ಭಾಳ ಕಷ್ಟ. ಹೀಗಾಗಿ ಸಿದ್ದರಾಮಯ್ಯ DKC ದೌಡು ಮಾಡಿ ಸಡನ್ನಾಗಿ ಮಲ್ಲಿಕಾರ್ಜುನ್ ಚರಂತಿಮಠದ ಭೇಟಿ ಆಗಿದ್ದನ್ನು ಸುದ್ದಿಗಳು ಬರ್ತಾ ಇದ್ದಾವೆ. ನೀವು ಒಂದಾಗಬೇಡ್ರಪ್ಪ ಅನ್ನುವಂಥ ಮಾತು. ಯಾಕೆಂದ್ರೆ ಮಲ್ಲಿಕಾರ್ಜುನ ಮೇಟಿಯವ್ರನ್ನ ಗೆಲ್ಲಿಸಲೇಬೇಕಂತ ಅನಿವಾರ್ಯತೆ ಇವತ್ತದ. ಜೊತೆಗೆ ಸಿಂಪತಿನದ ತಂದು ತಿಳ್ಕೊಂಡಂಥದ್ದು ಅವ್ರ ತಂದೆ HY ಮೇಟಿಯವರು. HY ಮೇಟಿಯವರಲ್ಲಿ ಖಾಲಿ ಆಗಿದ್ದಕ್ಕಾಗಿ ಸಹಜವಾಗಿ ಆ ಸೀಟಿಗೆ ಅವ್ರ ಮಗನ ತರುವಂಥದ್ದು, ಒಂದು ಸಿಂಪತಿ ನಿಲಗಡೆ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಸಿದ್ದರಾಮಯ್ಯರ ಮತ್ತು DKC ಅವರ ಗುರಿ. ಆದರೆ ಇದೇ ಕಾಲಕ್ಕೆ ಗಮನಿಸ್ಬೇಕಾಯ್ತೇನಪ್ಪ, ಚರಂತಿಮಠನ ಒಂದಾದ್ರೆ ಇಬ್ಬರು ಚರಂತಿಮಠಗಳು ಅಂದರೆ ಮಲ್ಲಿಕಾರ್ಜುನವರು ಮತ್ತು ವೀರಣ್ಣವರು ಒಂದಾದ್ರೆ ಅವ್ರ ಗೆಲುವು ಸುಲಭ ಆಗ್ತದೆ ಅನ್ನೋದು ಯಾರಾದರೂ ಸರಳವಾಗಿ ಹೇಳುವಂಥ ಮಾತು.